ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದ್ ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಇನ್ನು ಉಪಚುನಾವಣೆಗೆ ಅಭ್ಯರ್ಥಿಯನ್ನ ಘೋಷಿಸಿದೆ ಕಾಂಗ್ರೆಸ್. ದಾವಣಗೆರೆಯಲ್ಲಿ ಸಮರ್ಥ್ ಮತ್ತು ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅಂತೇಳಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ ಕಾಂಗ್ರೆಸ್. ಇನ್ನು ಉಪಚುನಾವಣೆಗೆ ಅಭ್ಯರ್ಥಿಯನ್ನ ಘೋಷಿಸಿದೆ ಕಾಂಗ್ರೆಸ್. ದಾವಣಗೆರೆ ಕ್ಷೇತ್ರದಲ್ಲಿ ಸಮರ್ಥ್ ಅವರಿಗೆ ಟಿಕೆಟ್ ಸಿಕ್ಕಿದೆ, ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು. ಮುಸ್ಲಿಮರಿಗೆ ಕೈ ತಪ್ಪಿದ ದಾವಣಗೆರೆ ಎಲೆಕ್ಷನ್ ಟಿಕೆಟ್. ಅಧಿಕೃತವಾಗಿ ಟಿಕೆಟ್ ಘೋಷಿಸಿದ ಕಾಂಗ್ರೆಸ್ ಹೈಕಮಾಂಡ್. ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತಹ ಮುಸ್ಲಿಮರಿಗೆ ಈಗ ಭಾರಿ ನಿರಾಸೆ ಆಗಿದೆ. ಕಾಂಗ್ರೆಸ್ ನಂಬಿದ್ದಂತಹ ಮುಸ್ಲಿಮರಿಗಂತೂ ಇದು ವರಿಷ್ಠರು ತುಂಬಾನೇ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಬಾಗಲಕೋಟೆ ಬೈ ಎಲೆಕ್ಷನ್ ಟಿಕೆಟ್ ಫೈಟ್ಗೂ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಕೊನೆಯ ಕ್ಷಣದಲ್ಲಿ ತಂತ್ರಗಾರಿಕೆ ಬದಲಾಯಿಸಿದ ಕೈಪಡೆ. HY ಮೇಟಿ ಕೊನೆಯ ಪುತ್ರ ಉಮೇಶ್ಗೆ ಬಂಪರ್ ಆಫರ್ ಅಂತಾರೆ ಹೇಳ್ಬೋದು. ಬಾಗಲಕೋಟೆ ಕೈ ಅಭ್ಯರ್ಥಿಯಾಗಿ ಉಮೇಶ್ ಕಣಕ್ಕೆ ಇಳಿತಾ ಇದ್ದಾರೆ. HY ಮೇಟಿ ಕೊನೆಯ ಪುತ್ರರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ನೀಡಿರುವಂಥದ್ದು. ಮಲ್ಲಿಕಾರ್ಜುನ ಮೇಟಿಗೆ ನಿರಾಸೆಯಾಗಿದೆ. ಮಹಾದೇವಿಗೂ ಕೂಡ ಸ್ವಲ್ಪ ರಿಲೀಫ್ ಸಿಕ್ಕಿರುವಂಥದ್ದು. ಟಿಕೆಟ್ಗಾಗಿ ಮೇಟಿ ಕುಟುಂಬದಲ್ಲಿಯೇ ಪೈಪೋಟಿ ಇತ್ತು. ಅಳೆದು ತೂಗಿ ಮೇಟಿ ಕೊನೆ ಪುತ್ರರಿಗೆ ಟಿಕೆಟ್ ಫೈನಲ್ ಮಾಡಿದ್ದಾರೆ. CM ಆಪ್ತ ಒಳಬಸು ಶೆಟ್ಟರ್ ಪ್ರಾಬಲ್ಯ ಕಡಿಮೆ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇಲ್ಲಿ ಕಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಉಪಚುನಾವಣೆ ಏನು, ಬೈ ಎಲೆಕ್ಷನ್ ಏನಿದೆ, ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇಷ್ಟು ದಿನಗಳಲ್ಲಿ ಕನ್ಫ್ಯೂಸ್ನೆಸ್ ಅಲ್ಲಿ ಇದ್ರು, ಯಾವುದೇ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿರಲಿಲ್ಲ. ಆದರೆ ಈಗ ದಾವಣಗೆರೆ ಕ್ಷೇತ್ರದಲ್ಲಿ ಸಮರ್ಥ್ ಅವರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ದಾವಣಗೆರೆ ಕ್ಷೇತ್ರದಲ್ಲಿ ನಾವು ನೋಡೋದಾದ್ರೆ ಸಾಕಷ್ಟು ಗೊಂದಲಗಳು, ಚರ್ಚೆಗಳು ತುಂಬಾನೇ ನಡೀತಾ ಇತ್ತು. ಯಾವೊಂದು ವಿಚಾರಕ್ಕೆ ಸಮರ್ಥ್, ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಆಗಿರುವಂಥ ಸಮರ್ಥ್ ಅವರಿಗೆ ಟಿಕೆಟ್ ನೀಡುವುದಕ್ಕೆ ಮುಸ್ಲಿಂ ಸಮುದಾಯದ ಮುಖಂಡರು, ಮುಸ್ಲಿಂ ಸಮುದಾಯದವರು ಎಲ್ಲರೂ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ನಮ್ಮ ಮುಸ್ಲಿಂ ಬಾಂಧವರಿಗೆ, ನಮ್ಮ ಮುಸ್ಲಿಂ ಸಮುದಾಯದವರಿಗೆ ಯಾರಿಗಾದ್ರೂ ಟಿಕೆಟ್ ಅನ್ನು ನೀಡಿ ಅನ್ನುವಂತಹ ರೀತಿಯಲ್ಲಿ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಇದೇ ವಿಚಾರಕ್ಕಾಗಿ ಜಬೀರ್ ಅಹಮದ್ ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನು ಎಲ್ಲವನ್ನೂ ಮಾಡ್ತಾರೆ. ಆದರೆ ಈಗಾಗಲೇ CM ಮತ್ತು DCM ಅವರ ನೇತೃತ್ವದಲ್ಲಿ ಎಲ್ಲರ ಜೊತೆಗೆ ಒಂದು ಏನು ಸಭೆ ಆಗಿದೆ, ಆ ಒಂದು ಸಭೆಯಲ್ಲಿ ಈಗಾಗಲೇ ಮುಸ್ಲಿಂ ಅವರು ಕೂಡ ತಣ್ಣಗಾಗಿರುವಂಥದ್ದು. ಮುಸ್ಲಿಂ ಸಮುದಾಯದವರು ಸಮರ್ಥ್ ಅವರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದಾಗ ಈಗಾಗಲೇ ಮುಸ್ಲಿಂ ಸಮುದಾಯದವರು ತಣ್ಣಗೆ ಆಗಿರುವಂಥದ್ದು. ಇನ್ನು ಬಾಗಲಕೋಟೆ ಕ್ಷೇತ್ರಕ್ಕೆ ನಾವು ಬರೋದಾದರೆ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಫೈನಲ್ ಆಗಿರುವಂಥದ್ದು. ಅವರವರ ಕುಟುಂಬದಲ್ಲಿಯೇ ಸಾಕಷ್ಟು ಫೈಟ್ ನಡೀತಾ ಇತ್ತು. ಮಹಾದೇವಿ ಆಗಿರ್ಬೋದು ಮತ್ತು ಅವರವರ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ಮಧ್ಯೆ ಸಾಕಷ್ಟು ಪೈಪೋಟಿ ನಡೀತಾ ಇತ್ತು. ಯಾರಿಗೆ ಟಿಕೆಟ್ನ ನೀಡಬೇಕು ಅನ್ನೋದು ಸಾಕಷ್ಟು ಏನು ಕನ್ಫ್ಯೂಷನಲ್ಲಿ ಅವರೇ ಇದ್ದರು. ಆ ಒಂದು ಕಾರಣದಿಂದಾಗಿ HY ಮೇಟಿ ಅವರ ಕೊನೆಯ ಪುತ್ರ ಆಗಿರುವಂತಹ ಉಮೇಶ್ಗೆ ಈಗ ಟಿಕೆಟ್ ಸಿಕ್ಕಿದೆ. ಬಾಗಲಕೋಟೆ ಅಭ್ಯರ್ಥಿಯಾಗಿ ಉಮೇಶ್ ಅವರು ಕಣಕ್ಕೆ ಇಳಿತಾ ಇದ್ದಾರೆ. ಒಂದು ಕಡೆ ದಾವಣಗೆರೆ, ಇನ್ನೊಂದು ಕಡೆ ಬಾಗಲಕೋಟೆ. ಈ ಎರಡೂ ಬೈ ಎಲೆಕ್ಷನ್. ಈಗಾಗಲೇ BJP ಅವರು ಅಧಿಕೃತವಾಗಿ ಟಿಕೆಟ್ ಯಾರಿಗೆ ಅನ್ನೋದನ್ನು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ. ಇದೀಗ ಕಾಂಗ್ರೆಸ್ನವರು ಸಹಿತ ದಾವಣಗೆರೆಯಲ್ಲಿ ಸಮರ್ಥ್ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರಿಗೆ ಘೋಷಣೆಯನ್ನು ಮಾಡಿರುವಂಥದ್ದು. ಯಾವಾಗ ಉಪಚುನಾವಣೆ ಘೋಷಣೆ ಆಯಿತು, ಉಪಚುನಾವಣೆಯ ದಿನಾಂಕ ಘೋಷಣೆ ಆಯಿತು, ಆಗಲಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಏನು ಗೊಂದಲಗಳು, ಚರ್ಚೆಗಳು ಕೂಡ ಆಗ್ತಾ ಇತ್ತು. ಇದೇ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾದಂತಹ ಸುರ್ಜೇವಾಲಾ ಅವರು ಸಹಿತ ರಾಜ್ಯಕ್ಕೆ ಭೇಟಿ ನೀಡಿ CM ಜೊತೆ DCM ಜೊತೆ ಎಲ್ಲ ಸಭೆಗಳನ್ನು ಮಾಡಿ ಎಲ್ಲರ ಜೊತೆಗೂ ಕೂಡ ಮಾತನಾಡಿದ್ರು. ಈಗ ವರಿಷ್ಠರಿಂದ ಈ ರೀತಿಯಾದಂತಹ ತೀರ್ಮಾನ ಬಂದಿರುವಂಥದ್ದು. ದಾವಣಗೆರೆ ಕ್ಷೇತ್ರದಲ್ಲಿ ಸಮರ್ಥ್ ಅವರನ್ನು ನಿಲ್ಲಿಸಿದ್ರೆ ಗೆಲ್ಲುವಂತಹ ಚಾನ್ಸಸ್ಗಳು ತುಂಬ ಇವೆ. ಅದೇ ರೀತಿಯಾಗಿ ಬಾಗಲಕೋಟೆಯಲ್ಲಿ ಮೇಟಿಯವರ ಕುಟುಂಬದಲ್ಲಿ ಉಮೇಶ್ ಮೇಟಿಗೆ ಈ ಒಂದು ಅಭ್ಯರ್ಥಿಯಾಗಿ ಟಿಕೆಟನ್ನು ಘೋಷಣೆ ಮಾಡಿದ್ರೆ ಅಲ್ಲೂ ಕೂಡ ಆ ಒಂದು ಬಾಗಲಕೋಟೆ ಕ್ಷೇತ್ರದಲ್ಲೂ ಕೂಡ ಉಮೇಶ್ ಮೇಟಿ ಅವರು ಗೆಲ್ಲುವಂತಹ ಸಾಧ್ಯತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ವರಿಷ್ಠರು ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ನಾವು ಬೈ ಎಲೆಕ್ಷನ್ ಅಂತ ನೋಡಿದಾಗ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕನ್ಫ್ಯೂಸ್ನೆಸ್ ಇತ್ತು. ಅವರವರ ಮಧ್ಯೆ ಯಾರಿಗೆ ಟಿಕೆಟ್ ನೀಡಬೇಕು ಅನ್ನೋದು ಗೊತ್ತಾಗದೆ ಸಾಕಷ್ಟು ಒದ್ದಾಟವನ್ನು ಪಡ್ತಾ ಇದ್ರು. ದಾವಣಗೆರೆಯಲ್ಲಿ ನಾವು ನೋಡೋದಾದರೆ ಮುಸ್ಲಿಂ ಸಮುದಾಯದವರಂತೂ ಏನು ಬಂಡಾಯ ಮಾಡ್ತೇವೆ ಅನ್ನುವಂತಹ ರೀತಿಯಲ್ಲಿ ಒಂದಿಷ್ಟು ಮಾತುಗಳು ಕೂಡ ಕೇಳಿಬಂದಿದ್ವು. ಯಾವುದೇ ಕಾರಣಕ್ಕೂ ನಾವು ಜಗ್ಗಲ್ಲ ಬಗ್ಗಲ್ಲ ಅನ್ನುವಂತಹ ರೀತಿಯಲ್ಲಿ ಮುಸ್ಲಿಂ ಸಮುದಾಯದವರು ನಿಂತ್ಕೊಂಡಿದ್ರು. ಮುಸ್ಲಿಂ ಮುಖಂಡರು ಕೂಡ ಇದಕ್ಕೆ ಏನು ಸಮರ್ಥ್ ಅವರಿಗೆ ಟಿಕೆಟ್ ನೀಡುವುದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ
ಇನ್ನು ಈಗಾಗಲೇ ಇದೇ ವಿಚಾರವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ಅವರು ನಮ್ಮ ಜೊತೆ ಇದ್ದಾರೆ. ವಿವೇಕ್, ಈಗಾಗಲೇ ದಾವಣಗೆರೆ ಕ್ಷೇತ್ರದಲ್ಲಿ ಸಮರ್ಥ್ ಅವರಿಗೆ ಮತ್ತು ಬಾಗಲಕೋಟೆ ಕ್ಷೇತ್ರದಲ್ಲಿ ಉಮೇಶ್ ಬೇಟಿ ಅವರಿಗೆ ಈಗಾಗಲೇ ಟಿಕೆಟ್ ಅನ್ನು ನೀಡಿದ್ದಾರೆ. ಇನ್ನು ದಾವಣಗೆರೆ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರು ಎಲ್ಲರೂ ತಣ್ಣಗಾಗಿದ್ದಾರಾ? ಅಲ್ಲಿ ಏನೇನೆಲ್ಲ ಆಗ್ತಾ ಇದೆ, ಅಪ್ಡೇಟ್ಸ್ಗಳು ಏನು ಬರ್ತಾ ಇದೆ ವಿವೇಕ್? ಇಲ್ಲಿವರೆಗೂ ಕೂಡ ಅಷ್ಟೇ ಟಿಕೆಟ್ ಯಾರಿಗೆ ನೀಡ್ತಾರೆ ಅನ್ನೋ ಒಂದಿಷ್ಟು ಕುತೂಹಲ ಕೂಡ ಮೂಡಿಸ್ತಿತ್ತು. ಆದ್ರೆ ಇವತ್ತು ಕೂಡ ಅಂತಿಮ ಹಂತದ ಏನು ನಿರ್ಧಾರ ಏನಿದೆ, ಎಐಸಿಸಿ ಕಚೇರಿಯಿಂದ ಅಂತಿಮವಾಗಿ ಫೈನಲ್ ಒಂದು ರಿಪೋರ್ಟ್ ಕೂಡ ಬಂದಿದೆ. ಯಾರಿಗೆ ಟಿಕೆಟ್ ನೀಡಬೇಕು ಅನ್ನೋ ಒಂದು ಬೈ ಎಲೆಕ್ಷನ್ ಟಿಕೆಟ್ ನ ಫೈನಲ್ ಆಕಾಂಕ್ಷಿಗಳು ಯಾರಿದ್ರು ಇಷ್ಟು ದಿನದವರೆಗೂ ಅವ್ರಿಗೆಲ್ಲರಿಗೂ ಕೂಡ ಒಂದಿಷ್ಟು ಜನಕ್ಕೆ ಬೇಸರ ಕೂಡ ಆಗಿದೆ. ಜೊತೆಗೆ ಸಮರ್ಥ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ ಎಐಸಿಸಿ. ಒಂದ್ ಕಡೆ ಸಮರ್ಥ್ ಇಲ್ಲಿ ಕೊಟ್ಟಿದ್ರೆ, ಬಾಗಲಕೋಟೆಯಲ್ಲಿ ಉಮೇಶ್ ಅವರಿಗೂ ಕೊಟ್ಟಿದೆ. ಅಲ್ಲೂ ಕೂಡ ಅಷ್ಟೇ ಸಾಕಷ್ಟು ಆಕಾಂಕ್ಷಿಗಳಿದ್ರು. ಮೇಟಿಯವರ ಮಕ್ಕಳಾದಂತವರೇ ಮಹಾದೇವಿ ಮೇಟಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಮೇಟಿ ಆಗಿರ್ಬೋದು, ಈ ರೀತಿಯಾಗಿ ಅವರ ಸಹೋದರರಲ್ಲೇ ಒಂದಿಷ್ಟು ಗಲಾಟೆ ಕೂಡ ನಡೀತಾ ಇತ್ತು ಯಾರಿಗೆ ಟಿಕೆಟ್ ನೀಡಬೇಕು ಅಂತ. ಆ ಸಂದರ್ಭದಲ್ಲಿ ಉಮೇಶ್ ಅವರಿಗೆ ಕೂಡ ಅಷ್ಟೇ ಎಐಸಿಸಿ ಮಣೆ ಹಾಕಿದೆ. ಜೊತೆಗೆ ಅದೇ ರೀತಿಯಾಗಿ ದಾವಣಗೆರೆ ವಿಚಾರದಲ್ಲಿ ನೋಡ್ತಾ ಹೋದ್ರು ಕೂಡ ಅಷ್ಟೇ ಸಮರ್ಥ್ ಅವ್ರಿಗೆ ಮಣೆ ಹಾಕಿದೆ. ಅಲ್ಲೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಗಲಾಟೆಗಳು ಕೂಡ ಆಗುವಂತ ಚಾನ್ಸಸ್ ಗಳಿತ್ತು. ಯಾಕಂದ್ರೆ ಅತಿ ಹೆಚ್ಚು ಮತದಾನಗಳನ್ನ ಹೊಂದಿರತಕ್ಕಂಥವ್ರು ಅಲ್ಲಿ ಮುಸ್ಲಿಂ ಸಮುದಾಯದವರು. ಅವರ ವೋಟ್ಗಳು ಸುಮಾರು 65,000 ರಿಂದ 70,000 ವೋಟ್ಗಳಿದ್ರು. ಅವರಿಗೆ ಟಿಕೆಟ್ ನೀಡಬೇಕು ಅನ್ನೋ ಒಂದಿಷ್ಟು ಕಸರತ್ತನ್ನ ಕೂಡ ನಡೆಸ್ತಿದ್ರು. ಅದೇ ಸಂದರ್ಭದಲ್ಲಿ ಸಮರ್ಥ್ ಅವರು ಕೂಡ ಅಷ್ಟೇ ಹೋಗಿ ಅವ್ರಿಗೆ ಬಿ ಫಾರ್ಮ್ ಸಿಗೋದಕ್ಕೂ ಮುಂಚಿತವಾಗಿ ಹೋಗಿ ನಾಮಿನೇಷನ್ ಅನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಒಂದ್ ಕಡೆ ಅಂದ್ರೆ ಅಲ್ಪಸಂಖ್ಯಾತರು ಮುಸಲ್ಮಾನರು ಏನಿದ್ರು ಅವ್ರಿಗೂ ಕೂಡ ಅಷ್ಟೇ ಮನವೊಲಿಸ್ತಕ್ಕಂತ ಕೆಲಸಕ್ಕೂ ಕೂಡ ಈಗ ಮುಂದಾಗಿ ಹೈಕಮಾಂಡ್ ಆಗಿರ್ಬೋದು, ಇಲ್ಲಿರ್ತಕ್ಕಂತ ಕೆಪಿಸಿಸಿ ಅಧ್ಯಕ್ಷರಾಗಿರ್ಬೋದು, ಸಿಎಂ ಅವರು ಎಲ್ಲರೂ ಕೂಡ ಮನವೊಲಿಸಿ ಅವರಿಗೆ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು MLC ಕ್ಷೇತ್ರ ಏನಾದ್ರು ತೆರವಾದ್ರೆ ಅಲ್ಲಿ ಟಿಕೆಟ್ ಕೊಡ್ಸೋದಾಗಿ, ಜೊತೆಗೆ ಇನ್ನೊಂದ್ ಕಡೆ ಏನಾದ್ರು ರಾಜ್ಯಸಭಾ ಕ್ಷೇತ್ರಗಳಲ್ಲಿ ಎಲ್ಲಾದ್ರೂ ಕೂಡ ತೆರವಾದ್ರೆ ಅಲ್ಲೂ ಕೂಡ ಟಿಕೆಟ್ ಕೊಡ್ಸುವಂತ ಒಂದಿಷ್ಟು ವಿಶ್ವಾಸವನ್ನ ಕೊಟ್ಟು. ಓಕೆ, ಧನ್ಯವಾದಗಳು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.